ಅಯೋಧ್ಯೆಯಲ್ಲಿ ಹೈ ಅಲರ್ಟ್ ಘೋಷಣೆಯಾಗಿದೆ. ಎಲ್ಲ ಕಡೆಗೂ ಕೂಡ ಪೊಲೀಸರು ಹದ್ದಿನ ಕಣ್ಣನ್ನಿಟ್ಟಿದ್ದಾರೆ. ಯಾವುದೇ ಅಹಿತಕರ ಘಟನಾವಳಿಗಳನ್ನು ಜರುಗಬಾರದು, ಅದಕ್ಕೋಸ್ಕರ ಎಲ್ಲ ವ್ಯವಸ್ಥೆ. ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಟೈಟ್ ಬಂದೋಬಸ್ತ್. ಈ G20 ಶೃಂಗಸಭೆ ರೀತಿಯಲ್ಲಿ, ಅಂದರೆ ಆ ಸಂದರ್ಭದಲ್ಲಿ ಹೆಂಗೆ ಟೈಟ್ ಸೆಕ್ಯೂರಿಟಿ ಇರ್ತಾ ಇತ್ತಲ್ಲ, ಅದೇ ರೀತಿಯ ಭದ್ರತಾ ವ್ಯವಸ್ಥೆಯನ್ನ ಅಯೋಧ್ಯೆಯಲ್ಲಿ ಈಗ ಮಾಡಲಾಗಿದೆ. ಸುತ್ತಮುತ್ತ ರೆಡ್ ಝೋನ್ ಪ್ರದೇಶ ಅಂತ ಘೋಷಣೆ ಮಾಡಲಾಗಿದೆ. ಯಾರೂ ಕೂಡ ಅಲ್ಲಿ ಸುಮ್ಮನೆ ನೀವು ಒಳಗಡೆ ಪ್ರವೇಶ ಮಾಡೋಂಗಿಲ್ವೇ ಇಲ್ಲ. ರೆಡ್ ಝೋನ್ನಲ್ಲಿ ಯಾವ ರೀತಿ ಭದ್ರತೆ ಇರುತ್ತಲ್ಲ, ಅದೇ ರೀತಿಯ ಭದ್ರತೆಯನ್ನು ಇಲ್ಲೂ ಕೂಡ ಮಾಡಲಾಗ್ತಾ ಇದೆ. ನಾವು ತೋರಿಸ್ತಾ ಇದ್ದೀವಿ ಯಾವ ರೀತಿ ಇದೆ ಅಂತ. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ಕೆಲವೇ ದಿನಗಳಷ್ಟೇ ಬಾಕಿ ಉಳಿದಿದೆ. ಹೀಗಾಗಿ ಇಡೀ ಅಯೋಧ್ಯೆಯನ್ನ ಪೊಲೀಸ್ ಸರ್ಪಗಾವಲಿನಲ್ಲಿ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಅತ್ಯಂತ ಹೆಚ್ಚಿನ ಬಿಗಿ ಭದ್ರತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ನಾನೀಗ ರಾಮ್ ಪಥ್ ನಲ್ಲಿದ್ದೇನೆ. ರಾಮ ಮಂದಿರಕ್ಕೆ ಕನೆಕ್ಟ್ ಆಗುವಂತಹ ರಸ್ತೆ ಇದು. ಈ ರಾಮ್ ಪಥ್ ನಲ್ಲೂ ಕೂಡ ಅತ್ಯಂತ ಹೆಚ್ಚಿನ ಬಿಗಿ ಭದ್ರತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಮುಖ್ಯವಾಗಿ ಈ ರಾಮ್ ಪಥ್ ಅನ್ನುವಂಥದ್ದು ರೆಡ್ ಝೋನ್ ನಲ್ಲಿ ಬರುತ್ತೆ. ಅಂದ್ರೆ ರಾಮ ಮಂದಿರದ ಸುತ್ತಮುತ್ತ ಇರ್ತಕ್ಕಂತಹ ಪ್ರದೇಶವನ್ನ ರಾಮ ಮಂದಿರಕ್ಕೆ ಕನೆಕ್ಟ್ ಆಗುವಂತಹ ರಸ್ತೆಗಳನ್ನ ರೆಡ್ ಝೋನ್ ಅಂತ ಪರಿಗಣಿಸಲಾಗುತ್ತೆ. ಈ ರಾಮ್ ಪಥ್ ಕೂಡ ರೆಡ್ ಝೋನ್ ನಲ್ಲಿ ಬರುತ್ತೆ. ಈ ರಾಮ್ ಪಥ್ ಒಂದರಲ್ಲೇ ಯಾವ ರೀತಿ ಭದ್ರತೆ ಇದೆ ಅನ್ನುವಂತಹದನ್ನ ನೋಡಬಹುದು. ಅದರ ಜೊತೆಗೆ CCTVಗಳನ್ನು ಕೂಡ ಅಳವಡಿಸಲಾಗಿದೆ. ಮುಖ್ಯವಾಗಿ ಇಡೀ ಅಯೋಧ್ಯೆಯಾದ್ಯಂತ ರಾಮ ಮಂದಿರ ಸುತ್ತಮುತ್ತ ಇರ್ತಕ್ಕಂಥ ಪ್ರದೇಶದಲ್ಲಿ ಈ ತರದ 600 CCTVಗಳನ್ನ ಅಳವಡಿಸಲಾಗಿದೆ. ಈ CCTV ವಿಶೇಷ ಏನು ಅಂತಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ತಕ್ಕಂತಹ ತಂತ್ರಜ್ಞಾನ ಇರ್ತಕ್ಕಂತಹ ಈ CCTVಗಳು ಯಾರ ಮೇಲೆ ಅನುಮಾನ ಬಂದ್ರೆ ಅವರನ್ನ ನೇರವಾಗಿ ಫೋಕಸ್ ಮಾಡುವಂತಹ ಒಂದು ತಂತ್ರಜ್ಞಾನ ಇರುತ್ತೆ. ಅವರ ಮೇಲೆ ಕಣ್ಣಿಡುವಂತಹ ಒಂದು ತಂತ್ರಜ್ಞಾನ ಈ ಒಂದು CCTVಯಲ್ಲಿ ಇರುತ್ತೆ. ಮುಖ್ಯವಾಗಿ ಇಡೀ ಅಯೋಧ್ಯೆಯಾದ್ಯಂತ 6 ಹಂತದ ಭದ್ರತಾ ವ್ಯವಸ್ಥೆ ಇರುತ್ತೆ. ಸ್ಥಳೀಯ ಪೊಲೀಸರು ಇರ್ತಾರೆ, ಅಯೋಧ್ಯೆಯ ಪೊಲೀಸರು ಇರ್ತಾರೆ, ಉತ್ತರ ಪ್ರದೇಶದ ವಿವಿಧ ಜಿಲ್ಲೆಗಳಿಂದ ಬರ್ತಕ್ಕಂತಹ ಪೊಲೀಸರು ಕೂಡ ಇಲ್ಲಿ ನಿಯೋಜನೆಯನ್ನ ಮಾಡಲಾಗುತ್ತೆ. ಕೇಂದ್ರೀಯ ಪಡೆಗಳನ್ನ ಕೂಡ ನಿಯೋಜನೆ ಮಾಡಲಾಗುತ್ತೆ. ಅದರ ಜೊತೆಗೆ SPG ಅಧಿಕಾರಿಗಳು ಕೂಡ ಈ ಭದ್ರತೆ ನೇತೃತ್ವವನ್ನು ವಹಿಸಿಕೊಳ್ತಾರೆ. ಮುಖ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡೋದ್ರಿಂದ ಅತ್ಯಂತ ಹೆಚ್ಚಿನ ಭದ್ರತೆಯನ್ನ ಮಾಡಿಕೊಳ್ಳಲಾಗಿದೆ. ಮುಖ್ಯವಾಗಿ ರೆಡ್ ಝೋನ್ ಏನಂತ ಕರಿತೀವಿ, ಪ್ರಮುಖ ಭಕ್ತಿ ಪಥ ಆಗಿರ್ಬೋದು, ರಾಮ್ ಪಥ ಆಗಿರ್ಬೋದು, ಧರ್ಮ ಪಥ ಆಗಿರ್ಬೋದು, ಈ ಎಲ್ಲಾ ರಸ್ತೆಗಳಲ್ಲೂ ಕೂಡ ಅತ್ಯಂತ ಹೆಚ್ಚಿನ ಬಿಗಿ ಭದ್ರತೆಯನ್ನ ಮಾಡಿಕೊಳ್ಳಲಾಗ್ತಿದೆ. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್, TV9 ಅಯೋಧ್ಯ.